ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದುವರೆಗೆ ನೀವು ಮೆಟ್ರೋ ಟ್ರೈನಲ್ಲಿ ಓಡಾಡಿರಬಹುದು. ಆದರೆ ಇನ್ನು ಮುಂದೆ ನೀವು MG ರೋಡ್ನ ಮೆಟ್ರೋ ಸ್ಟೇಷನ್ಗೆ ಕಾಲಿಡ್ತಾ ಇದ್ದಂತೆ ಹೂವಿನ ಪಾರ್ಕ್ ನಿಮ್ಮನ್ನು ಸ್ವಾಗತಿಸುತ್ತೆ. ಹೌದು, ಇದೀಗ BMRCL ಪ್ರಯಾಣಿಕರಿಗಾಗಿ ಪಾರ್ಕ್ ನಿರ್ಮಿಸಿದೆ. ಚಿಮ್ಮುವ ಕಾರಂಜಿಗಳು, ಬಗೆ ಬಗೆಯ ಕಲಾಕೃತಿಗಳು, ಮಕ್ಕಳ ಆಟಿಕೆಗಳು. ನೀವು MG ರಸ್ತೆಯ ಮೆಟ್ರೋ ಸ್ಟೇಷನ್ಗೆ ಹೋದ್ರೆ ಇಂತಹ ಕಲಾತ್ಮಕ ಲೋಕ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಹೌದು, ಮೆಟ್ರೋ ರೈಲಲ್ಲಿ ಸಂಚರಿಸೋ ಪ್ರಯಾಣಿಕರಿಗಾಗಿ BMRCL ಸುಂದರ ಪಾರ್ಕ್ ಒಂದನ್ನ ನಿರ್ಮಾಣ ಮಾಡಿದ್ದು, ಪಾರ್ಕ್ ಅನ್ನ BMRCL MD ಶ್ರೀಶೈಲಂ ಉದ್ಘಾಟಿಸಿದ್ರು. ಇದರಲ್ಲಿ ತಾವು ನೋಡಿರೋದು ಹಾಗೆ ವಾಕ್ವೇಸ್ ಮೇಲೇನೂ ಇದೆ, ಕೆಳಗೇನೂ ಇದೆ. ಕೆಳಗೆ ಈ ಸಿಟಿಗೆ ಬೇಕಾದಕ್ಕಂಥ ಕೆಲವು ಪ್ರೊವಿಷನಿಂಗ್ ಕೂಡ ಮಾಡಿದ್ದೇವೆ. ಒಂದು ಹಾಲ್ಸ್ ಕೂಡ ಮಾಡಿದ್ದೇವೆ. ಅದರಲ್ಲಿ ಕಲೆ ಪ್ರದರ್ಶನಗಳಿಗೆ ಅವಕಾಶ ಇದೆ. ಇನ್ನು ಪಾರ್ಕ್ನಲ್ಲಿ ವಿವಿಧ ಬಗೆಯ ಔಷಧಿ ಗಿಡಗಳು, ಮಕ್ಕಳಿಗಾಗಿ ಜೋಕಾಲಿ, ಕರಕುಶಲ ವಸ್ತುಗಳ ಮಳಿಗೆಗಳು ಗಮನ ಸೆಳೆಯುತ್ತಿವೆ. ಹೀಗಾಗಿ ಮೆಟ್ರೋ ಸಂಚಾರ ಮಾಡುವ ಪ್ರಯಾಣಿಕರಿಗಂತೂ ಸಖತ್ ಖುಷಿಯಾಗಿದೆ. ಪಾರ್ಕ್ ಯೂಶಲಿ ಮೆಟ್ರೋಗೆ ಟ್ರೈನ್ಗೆ ಅಂತ ಅಲ್ಲಿ ಮೆಟ್ರೋಲ್ ಟ್ರಾವೆಲ್ ಬರಬೇಕಾದ್ರೆ ಫುಟ್ಪಾತ್ ಸೈಡಲ್ಲಿ ಪಾರ್ಕ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಆರ್ಟ್ ವರ್ಕ್ಸ್ ಇರೋದೆಲ್ಲ ಚೆನ್ನಾಗಿದೆ. ಆ್ಯಂಡ್ ಗ್ಯಾಲರಿ ಇದೆ. ಆಮೇಲೆ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ಆಮೇಲೆ ಹಂಗೆ ಅಲ್ಲಿ ಹ್ಯಾಂಡ್ ಕ್ರಾಫ್ಟ್ಸ್ ಎಲ್ಲ ಇದೆ. ಸುಮಾರು 8 ಕೋಟಿ ಖರ್ಚಲ್ಲಿ ಪಾರ್ಕ್ ತಯಾರಿ ಮಾಡಲಾಗಿದ್ದು ಉಚಿತ ಪ್ರವೇಶವಿದೆ. ಅದೇನೇ ಇರ್ಲಿ, ಕೋಟಿ ಖರ್ಚು ಮಾಡಿರೋ ಪಾರ್ಕ್ ಸೌಂದರ್ಯ ಹಾಳಾಗದಿರಲಿ ಅನ್ನೋದೇ ಪ್ರಯಾಣಿಕರ ಅಭಿಪ್ರಾಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಉಪ್ಪಿ ಅಂದ್ರೇನೆ ಡಿಫ್ರೆಂಟ್. ಪ್ರತಿಯೊಂದು ಚಿತ್ರದಲ್ಲೂ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಳೋ ಉಪ್ಪಿ ಹಿಂದೆಂದೂ ಕಾಣದಂತಹ ವಿಭಿನ್ನ ಗೆಟಪ್ನಲ್ಲಿ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದು ಚಾರ್ಮಿನಾರ್ ಚಂದ್ರು ನಿರ್ದೇಶನದ ಬ್ರಹ್ಮ ಚಿತ್ರದಲ್ಲಿ. ಇತ್ತೀಚೆಗಷ್ಟೇ ಒಟ್ಟಾಗಿ ಚಿತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ನೀಡಿದ್ದ ಚಂದ್ರು ಮತ್ತು ರಿಯಲ್ ಸ್ಟಾರ್ ಈಗ ಈ ಬ್ರಹ್ಮ ಚಿತ್ರದ ಫೋಟೋಶೂಟ್ ಕೂಡ ವಿಭಿನ್ನವಾಗಿ ಮಾಡಿದ್ದಾರೆ. ಬನ್ನಿ ಚಿತ್ರದ ಎಕ್ಸ್ಕ್ಲೂಸಿವ್ ಫೋಟೋಶೂಟನ್ನು ನೋಡ್ಕೊಂಡು ಬರೋಣ. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.